Good morning, students. Welcome to the online class. Good morning, students. Welcome to the online class for PUC first year Commerce. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುತ್ತಾ ಅದರಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಈ ಆನ್ಲೈನ್ ಕ್ಲಾಸ್ PUC ಫಸ್ಟ್ ಇಯರ್ ಕಾಮರ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ಸಬ್ಜೆಕ್ಟ್ ಯಾವಪ್ಪ? ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ. ಸಬ್ಜೆಕ್ಟ್ ಕೋಡ್ 27. ಸಬ್ಜೆಕ್ಟ್ ಕೋಡ್ ಎಷ್ಟು? 27. ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಕೋಡ್ ಯಾವಾಗಲೂ ಬಿಸ್ನೆಸ್ ಸ್ಟಡೀಸ್ ಎಷ್ಟು ಇರ್ತದೆ? 27 ಇರ್ತದೆ. ಇದು ನೀವು ಸೊ ಟುಡೇ ವಿ ಡಿಸ್ಕಸ್ ರಿಗಾರ್ಡಿಂಗ್ ಟು ಫಸ್ಟ್ ಯೂನಿಟ್, ದಟ್ ಈಸ್ ಬಿಸ್ನೆಸ್, ಟ್ರೇಡ್, ಕಾಮರ್ಸ್. ವ್ಯವಹಾರ, ವ್ಯಾಪಾರ, ವಾಣಿಜ್ಯ ಮೊದಲನೆಯ ಯೂನಿಟ್, ಫಸ್ಟ್ ಟಾಪಿಕ್. ಇದರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್, ಪರಿಚಯ ಪಾರ್ಟ್ ಏನು? ಫಸ್ಟ್ ಟಾಪಿಕ್ ಅದರಲ್ಲಿ ನಿಮಗೆ ಹೇಳೋದೇನಿದೆ? ಫಸ್ಟ್ ಟಾಪಿಕ್ ಪರಿಚಯ. ಬಿಸ್ನೆಸ್. ಬಿಸ್ನೆಸ್ ಅನ್ನೋದು ಅಂದರೆ ಏನು? ಹೇಗೆ ಹುಟ್ಟಿತು ಈ ಶಬ್ದ? ಇದನ್ನು ಯಾರು ಡಿರೈವ್ಡ್ ಮಾಡಿ ಕಂಡು ಹಿಡಿದ್ರು? ಇದರ ಕಾನ್ಸೆಪ್ಟ್ ಏನು? ಇದರ ಲ್ಯಾಟಿನ್ ವರ್ಡ್ ಯಾವುದು ಬಿಸ್ನೆಸ್ ಅಂತ ಅನ್ನೋದು ಈಗ ಹೇಳ್ತೀವಿ. ಸೊ ಇಯರ್ ಬಿಸ್ನೆಸ್ ಮೀನ್ಸ್ ಬಿಸಿ ಪ್ಲಸ್ ನೆಸ್. ಬಿಸ್ನೆಸ್ ಏನು? BUSY, ಬಿಸಿ ಪ್ಲಸ್ ನೆಸ್. BUSY ಪ್ಲಸ್ ನೆಸ್, ಬಿಸಿನೆಸ್. ಏನು? ಬಿಸಿ ಪ್ಲಸ್ ನೆಸ್ ಅಂದರೆ ಯಾವಾಗಲೂ ಬಿಸಿ ಇರೋದು, ಚಟುವಟಿಕೆಗಳಲ್ಲಿ ತೊಡಗಿರೋದು. ದಟ್ ಈಸ್ ಕಾಲ್ಡ್ ಬಿಸ್ನೆಸ್. ದ ಲ್ಯಾಟಿನ್ ವರ್ಡ್ ಆಫ್ ಬಿಸ್ನೆಸ್ ಬಿಸಿ ಪ್ಲಸ್ ನೆಸ್. ಬಿಸ್ನೆಸ್ ಅಂದರೆ ಯಾವುದಾದ್ರೂ ವ್ಯವಹಾರದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು. ಇದಕ್ಕೇನಂತಾರೆ? ಬಿಸ್ನೆಸ್ ಅಂತ ಕರೀತಾರೆ. ಹೀಗಾಗಿ ಈ ವ್ಯವಹಾರ ಎಂಬ ಪದವು ಬಿಸಿ ಪ್ಲಸ್ ನೆಸ್ ಎಂಬ ಪದದಿಂದ ಬಂದಿದೆ, ಬಿಸ್ನೆಸ್. ಹೀಗಾಗಿ ಬಿಸ್ನೆಸ್ ಅಂತ ಕೂಡಿದೆ, ವ್ಯವಹಾರ ಅಂತ ಕೂಡಿದೆ. ಮೊದಲನೇದಾಗಿ ವ್ಯವಹಾರ ಎಂದರೇನು? ವಾಟ್ ಈಸ್ ಬಿಸ್ನೆಸ್? ಎಸ್, ವ್ಯವಹಾರ ಅಂದರೇನು ನಿಮಗೆ ಗೊತ್ತಿರಬೇಕು. ಎಲ್ಲರೂ ವ್ಯವಹಾರ ಅಂದರೆ ಏನು? ಸರಕುಗಳ ಖರೀದಿ ಮಾರಾಟಕ್ಕೆ ಸಂಬಂಧಿಸಿದೆ ಅಂತ ಕರೀತಾರೆ. ಇದು ಒಂದು ಮೀನಿಂಗ್ ಆಗ್ತದೆ. ವ್ಯವಹಾರ ಅಂದರೆ ಸರಕುಗಳ ಖರೀದಿ ಮತ್ತು ಮಾರಾಟಕ್ಕೆ ವ್ಯವಹಾರ ಅಂತಲೂ ಕರೀತಾರೆ. ಮತ್ತು ಸರಕು ಸೇವೆಗಳನ್ನು ಖರೀದಿ ಮಾಡೋದು, ಯೋಗ್ಯವಾದ ಬೆಲೆಯನ್ನು ಪಾವತಿಸುವುದು, ಇದಕ್ಕೂ ಕೂಡ ವ್ಯವಹಾರ ಅಂತಾರೆ. ದ ಬಿಸ್ನೆಸ್ ಮೀನ್ಸ್ ರೆಫರ್ಸ್ ಟು ದ ಸೇಲ್ಸ್ ಆ್ಯಂಡ್ ಪರ್ಚೇಸಸ್ ಆಟ್ ರೀಸನೇಬಲ್ ಪ್ರೈಸ್ ಈಸ್ ಕಾಲ್ಡ್ ಆಲ್ಸೋ ಬಿಸ್ನೆಸ್. ಸೊ ಹಿಯರ್ ದ ಗಿವನ್ one meaning, that is meaning of the business. Meaning of the business: it is an activity connected with the productions, sales of goods, services for the purpose of earning the profit and satisfying human needs. The meaning of business: business is an activity, yes, connected or concerned with productions, sales of goods, services and earning of profit, satisfying human needs. Satisfying human needs, ಜನರ ಬಯಕೆಗಳನ್ನು ತೃಪ್ತಿಪಡಿಸುವುದು. So here, that is first one, production, sale, service, earning profit, satisfy. Production, sale, service,
earning a profit and satisfies, including in the meaning. So it is a meaning. Activities. Business is an activity concerned with productions, sale of goods, services for the purpose of earning a profit by satisfying human needs. Satisfy. ಪ್ರೊಡಕ್ಷನ್ ಅಂದರೆ ಉತ್ಪಾದನೆ, ಸೇಲ್ ಆಫ್ ಗೂಡ್ಸ್ ಅಂದರೆ ಸರಕುಗಳ ಮಾರಾಟ, ಸರ್ವಿಸ್ ಸೇವೆಗಳು, ಅರ್ನಿಂಗ್ ಪ್ರಾಫಿಟ್ ಲಾಭ ಗಳಿಸುವುದು, satisfying human needs ಜನರ ಬೇಡಿಕೆಗಳನ್ನು ತೃಪ್ತಿಪಡಿಸುವುದು. ಸೊ ದಟ್ ಇಟ್ ಈಸ್ ಕಾಲ್ಡ್ ಬಿಸ್ನೆಸ್. ಸೊ ಇನ್ ಕನ್ನಡ ಬಿಸ್ನೆಸ್ ಅಂದರೆ ಏನು, ವ್ಯವಹಾರ ಅಂದರೆ ಸರಕು ಸೇವೆಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆ. ಏನು, ಸರಕು ಮತ್ತು ಸೇವೆಗಳ ಉತ್ಪಾದನೆ ಮಾರಾಟಕ್ಕೆ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆ. ಜನರ ಬಯಕೆಗಳು ತೃಪ್ತಿಪಡಿಸುವ ಲಾಭ ಗಳಿಸುವ ಉದ್ದೇಶದಿಂದ ವ್ಯವಹಾರ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ಜನರ ಬಯಕೆಗಳನ್ನು ತೃಪ್ತಿಪಡಿಸುವ ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ವ್ಯವಹಾರ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ಇದಕ್ಕೇನಂದರೆ ವ್ಯವಹಾರ ಎಂದು ಕರೆಯುತ್ತಾರೆ. ಮತ್ತೊಮ್ಮೆ ವ್ಯವಹಾರ ಎಂದರೆ ಸರಕು ಸೇವೆಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ, ಸರಕು ಸೇವೆಗಳ ಉತ್ಪಾದನೆ ಮಾಡೋದು, ಮಾರಾಟ ಮಾಡುವುದು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಅಂದರೆ ಸರಕುಗಳ ಸೇವೆಗಳ ಉತ್ಪಾದನೆ ಮಾರಾಟ ಮಾಡುವುದು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಜನರ ಬಯಕೆಗಳನ್ನು ತೃಪ್ತಿಪಡಿಸುವುದು, ಸ್ಯಾಟಿಸ್ಫೈಸಿಂಗ್ ದ ಹ್ಯೂಮನ್ ನೀಡ್ಸ್, ಜನರ ಬಯಕೆಗಳನ್ನು ತೃಪ್ತಿಪಡಿಸಬೇಕು ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ವ್ಯವಹಾರ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ಅದಕ್ಕೆ ವ್ಯವಹಾರ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ವ್ಯವಹಾರ ಅಂದರೆ ಏನು, ಸರಕುಗಳ ಸೇವೆಗಳ ಉತ್ಪಾದನೆ ಮಾರಾಟಕ್ಕೆ ಸಂಬಂಧಿಸಿದ ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಲಾಭ ಜನರ ಬಯಕೆಗಳನ್ನು ತೃಪ್ತಿಪಡಿಸುವುದು ಮತ್ತು ಅವರ ಬಯಕೆಗಳನ್ನು ತೃಪ್ತಿಪಡಿಸುವುದು ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ವ್ಯವಹಾರ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ಇದಕ್ಕೇನಂದರೆ ವ್ಯವಹಾರ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಬಿಸ್ನೆಸ್ means the involving any activities, involving any or you can say continue work, that is called also business. ಅಂದರೆ ವ್ಯವಹಾರ ಅಂದ್ರೇನು, ಯಾವುದಾದರೂ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗೊಳ್ಳೋದು ಅಂತ ಅರ್ಥ ಆಗ್ತದೆ. ಸೊ ಇಲ್ಲಿ ನಾವು ಮುಖ್ಯವಾಗಿ ಸರಕು ಸೇವೆಗಳ ಉತ್ಪಾದನೆ, ಮಾರಾಟ ಮತ್ತು ಜನರ ಬಯಕೆಗಳನ್ನು ಉತ್ಪಾದನೆ, ಮಾರಾಟ ಮತ್ತು ಲಾಭ ಗಳಿಸುವುದು, ತೃಪ್ತಿಪಡಿಸುವುದು, ಇದೆಲ್ಲ ಕೂಡ ಏನಾದ್ರೆ ಮೀನಿಂಗ್ನಲ್ಲಿ ಒಳಗೊಂಡಿದೆ. ಸೊ ಇದಾದ ನಂತರ ನಾವೇನು ಮಾಡೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್, ವ್ಯವಹಾರದ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಯಾವುದನ್ನು ನಾವು ತಿಳ್ಕೊಬೇಕಾಗ್ತದೆ. ಸೊ ಮೊದಲನೇದು ಎಕನಾಮಿಕ್ ಆಕ್ಟಿವಿಟಿ, ಆರ್ಥಿಕ ಚಟುವಟಿಕೆ. ಎಸ್, business is an economic activities or economic activity. ಇದು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ ಆಕ್ಟಿವಿಟೀಸ್. ಸೊ ಬಿಸ್ನೆಸ್ ದಟ್ ಈಸ್ ಕಂಟೈನ್ಸ್ ದ ಮೆನಿ ಡಿಫ್ರೆಂಟ್ ಸೇಲ್ಸ್ ಆಫ್ ದ ಗೂಡ್ಸ್. ಅಂದರೆ ಇದು ವಿವಿಧ ರೀತಿಯ ಸರಕುಗಳನ್ನು ಮಾರಾಟ ಮಾಡ್ತದೆ ಬಿಸ್ನೆಸ್ಸು. ಹೀಗಾಗಿ the continue including in the business, that is called economic activities. Economic activities ಅಂದರೆ ಆರ್ಥಿಕ ಚಟುವಟಿಕೆ. ಅಂದರೆ ವ್ಯವಹಾರವು ಯಾವುದಾದ್ರೂ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದು, ಇದರ ಅರ್ಥ ಆಗ್ತದೆ. ಎಸ್, ವ್ಯವಹಾರ ಏನು ಮಾಡ್ತದೆ, ಯಾವುದಾದ್ರೂ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದು ಅಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಮಾಡುವುದು ಅಂತ ಅರ್ಥ ಆಗ್ತದೆ. ಎರಡನೇದು ಪ್ರೊಡಕ್ಷನ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸರಕು ಸೇವೆಗಳನ್ನು ಉತ್ಪಾದಿಸುವುದು. ಬಿಸ್ನೆಸ್ ಎರಡನೇ ಲಕ್ಷಣ, ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಬಿಸ್ನೆಸ್ ಕ್ರಿಯೇಟ್ ಪ್ರೊಡಕ್ಷನ್ಸ್. ಬಿಸ್ನೆಸ್ ಇಸ್ ಅ
create or produce the goods and services. Yes, that is second one. ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದಿಸುವುದು. ವ್ಯವಹಾರ ಏನು ಮಾಡ್ತದೆ ಅಂದರೆ ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತದೆ. ಉತ್ಪಾದನೆ ಮಾಡಿ ಏನು ಮಾಡ್ತದೆ, ಮಾರುಕಟ್ಟೆಗೆ ಬಿಡ್ತದೆ. ಇದರಿಂದ ಏನಾಗ್ತದೆ, ಜನರ ಬಯಕೆಗಳನ್ನು ತೃಪ್ತಿಪಡಿಸಲು ಸಾಧ್ಯವಾಗ್ತದೆ. ದಟ್ ಈಸ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ದ ಬಿಸ್ನೆಸ್ ಪ್ರೊವೈಡ್ ಪ್ರೊಡಕ್ಷನ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕುಗಳನ್ನು ಉತ್ಪಾದನೆ ಮಾಡಿ ಮತ್ತು ಸೇವೆಯನ್ನು ಒದಗಿಸುತ್ತದೆ. ದಟ್ ಈಸ್ ಸೆಕೆಂಡ್ ಪಾಯಿಂಟ್, ಸರ್ವಿಸಸ್, ಸೇವೆಗಳನ್ನು ಒದಗಿಸುತ್ತದೆ. ಆ್ಯಂಡ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕು ಸೇವೆಗಳ ಮಾರಾಟ ಮತ್ತು ವಿನಿಮಯ. ಸರಕು ಸೇವೆಗಳ ಮಾರಾಟ ಮತ್ತು ವಿನಿಮಯ. ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. So third point, third characteristics, the business carries sales or exchange of goods and services. So here the another third characteristics, business carried, that is exchange of the goods and services. ಅಂದರೆ ಇದು ಸರಕುಗಳ ಮತ್ತು ಸೇವೆಗಳನ್ನು ಏನು ಮಾಡ್ತದೆ, ವಿನಿಮಯ ಮಾಡ್ತದೆ. ವಿನಿಮಯ ಮಾಡುವುದಂದ್ರೆ ಏನು, ಗ್ರಾಹಕರ ಮತ್ತು ಮಾರಾಟಗಾರರ ನಡುವೆ ವಸ್ತುಗಳನ್ನು ವಿನಿಮಯ ಮಾಡ್ತದೆ. ಇದು ಮೂರನೆಯ ಗುಣಲಕ್ಷಣವಾಗಿದೆ, ಸರಕು ಸೇವೆಗಳ ಮಾರಾಟ ಮತ್ತು ವಿನಿಮಯ. ಆ್ಯಂಡ್ ಫೋರ್ತ್ ಒಂದು ರೆಗ್ಯುಲರ್, ನಿರಂತರ. ವ್ಯವಹಾರವು ಅಂದರೆ ಬಿಸ್ನೆಸ್ ನಿರಂತರವಾಗಿದೆ. ಇಟ್ ಈಸ್ ಅ ಕಂಟಿನ್ಯೂ ಪ್ರೊಸೆಸ್. ದಟ್ ಈಸ್ ಕಾಲ್ಡ್ ರೆಗ್ಯುಲರ್ ಬಿಸ್ನೆಸ್. ಅಂದರೆ ವ್ಯವಹಾರವು ಯಾವಾಗಲೂ ನಿರಂತರವಾಗಿದೆ. ಯಾವ ರೀತಿ ನಿರಂತರವಾಗಿದೆ ಅಂದರೆ ಸರಕುಗಳನ್ನು ಉತ್ಪಾದನೆ ಮಾಡೋದು, ಮಾರಾಟ ಮಾಡೋದು ಮತ್ತು ಸರಕುಗಳನ್ನು ಉತ್ಪಾದನೆ ಮಾಡಿ ಸೇವೆಗಳನ್ನು ಒದಗಿಸುವುದು. ಹೀಗಾಗಿ ಏನಂತಂದರೆ ಕಂಟಿನ್ಯೂ ಪ್ರೊಸೆಸ್ ಅಂತಾರೆ, ಸರಕುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡೋದು. ಆ್ಯಂಡ್ ಫಿಫ್ತ್ ಒನ್, ಪ್ರಾಫಿಟ್ ಅರ್ನಿಂಗ್ ಬೇಸ್, ಲಾಭ ಗಳಿಸುವುದು. ದ ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ಬಿಸ್ನೆಸ್, the earning of the profit. Main intention, what is the business? Earning of the profit. Because the business people invested a lot of money in the business, so they need the profit in every year, day to day profits. Or some business see the every day, some business or see the monthly or quarterly or yearly. ಅಂದರೆ ಇಲ್ಲಿ ಒಬ್ಬ ವ್ಯಾಪಾರಸ್ಥನು ತನ್ನ ವ್ಯವಹಾರವನ್ನು ಪ್ರಾರಂಭ ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ತೊಡಗಿಸುತ್ತಾನೆ. ಹೀಗಾಗಿ ಆ ಲಾಭದ ಬಿಸ್ನೆಸ್ನ ಉದ್ದೇಶ ಏನಾದರೂ ಲಾಭ ಗಳಿಸುವಾಗ್ತದೆ. ದಟ್ ಈಸ್ ಇಂಟೆನ್ಷನ್, ಕ್ರಿಯೇಟಿಂಗ್ ದ ಪ್ರಾಫಿಟ್ ಇನ್ ದ ಬಿಸ್ನೆಸ್. ನೆಕ್ಸ್ಟ್ ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್, ಅನ್ಸರ್ಟನಿಟಿ, ಅನಿಶ್ಚಿತತೆ. ಸೊ ದ ಬಿಸ್ನೆಸ್ ಕ್ಯಾರೀಸ್ ಅನ್ಸರ್ಟನಿಟೀಸ್ ಇನ್ ಫ್ಯೂಚರ್ಸ್ ಆರ್ ಪ್ರೆಸೆಂಟ್. ವ್ಯವಹಾರವು ಯಾವಾಗಲೂ ಅನಿಶ್ಚಿತತೆಯಿಂದ ಕೂಡಿರುತ್ತದೆ. ಅಂದರೆ ಲಾಭ ಗಳಿಸುತ್ತದೆ ಅಥವಾ ಇಲ್ಲೋ ಅನ್ನೋದು ಒಂದು ಫಿಕ್ಸ್ ಪ್ರತಿಫಲ ಇರುವುದಿಲ್ಲ. ಯಾವಾಗಲೂ ಇದೇನಾಗ್ತದೆ, ನಿಶ್ಚಿತವಾದ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಈಸ್ ನೋ ಗ್ಯಾರಂಟಿ ಸರ್ಟನಿಟಿ ಪ್ರಾಫಿಟ್ ಇನ್ ದ ಬಿಸ್ನೆಸ್. ಇಟ್ ಈಸ್ ಕಂಟಿನ್ಯೂಸ್ಲಿ ಅನ್ಸರ್ಟನಿಟೀಸ್ ಆರ್ ಸರ್ಟನಿಟೀಸ್ ಇನ್ ದ ಬಿಸ್ನೆಸ್ ಲೈನ್ಸ್. ಎಸ್, ದಿಸ್ ಇಸ್ ದ ಸಿಕ್ಸ್ತ್ one. So these are the 6 characteristics prescribed. So we need to study 6 characteristics of the business. ಅಂದರೆ ಲಕ್ಷಣಗಳು, ಒಂದನೇದು ಆರ್ಥಿಕ ಚಟುವಟಿಕೆ ಆಗಿದೆ, ಎರಡನೇದು ಸರಕು ಸೇವೆಗಳ ಉತ್ಪಾದಿಸುವುದು, ಮೂರನೇದು ಸರಕು ಸೇವೆಗಳ ಮಾರಾಟ ಮತ್ತು ವಿನಿಮಯ, ನಾಲ್ಕನೇದು ನಿರಂತರ, ಐದನೇದು ಲಾಭ ಗಳಿಸುವುದು, ಆರನೇದು ಅನಿಶ್ಚಿತತೆ. ಇವು 6 ಲಕ್ಷಣಗಳನ್ನು ನೀವು ಏನು ಮಾಡ್ತೀವಿ ತಿಳ್ಕೊಂಡ್ರೆ ಸಾಕು. ಸೊ ಮೊದಲನೇದು ಬಿಸ್ನೆಸ್ ಅಂದರೆ ಏನು, ವ್ಯವಹಾರ ಅಂದರೆ ಗುಣಲಕ್ಷಣಗಳಾಗಿತ್ತು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್. ವ್ಯವಹಾರದ ಉದ್ದೇಶಗಳೇನು. ಎಸ್, ಇಲ್ಲಿವರೆಗೆ ನೀವು ಕ್ಯಾರೆಕ್ಟರಿಸ್ಟಿಕ್ಸನ್ನು ಅಭ್ಯಾಸ ಮಾಡಿನಿಂದ ಅವೇ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗ್ತವೆ, ಉದ್ದೇಶ ಆಗಿ ಮಾಡ್ಕೊಳ್ತೀವಿ. ಸಿ ದ್ಯಾಟ್ ಫಸ್ಟ್ ಒನ್, ಅರ್ನಿಂಗ್ ಅ ಪ್ರಾಫಿಟ್, ಲಾಭ ಗಳಿಸುವುದು. The main business aim or thing is the earning of the profit, not earning of the loss. ವ್ಯವಹಾರದ ಮುಖ್ಯ ಉದ್ದೇಶ ಏನು ಅಂದರೆ ಲಾಭ ಗಳಿಸುವುದು ಆಗಿರ್ತದೆ ಹೊರತು ನಷ್ಟವನ್ನಲ್ಲ.
ಹೀಗಾಗಿ ಯಾವಾಗ ಬಿಸ್ನೆಸ್ ವ್ಯವಹಾರಸ್ಥರು ಏನು ಮಾಡ್ತಾರೆ, ಆದಷ್ಟು ಮಟ್ಟಿಗೆ ಲಾಭ ಗಳಿಸುವವರಿಗೆ ಹೆಚ್ಚಿನ ಗಮನ ಕೊಡ್ತಾರೆ. ಲಾಭ ಗಳಿಸಬೇಕಾದ್ರೆ ನಾವು ಗೂಡ್ಸ್ಗಳನ್ನು, ಸರಕುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡಬೇಕಾಗ್ತದೆ, ಉತ್ಪಾದನೆ ಮಾಡಿ ಸರಕುಗಳನ್ನು ಯೋಗ್ಯವಾದ ಬೆಲೆಗೆ, ಅದು ಗುಣಮಟ್ಟದ ಬೆಲೆಗೆ ನಾವು ಏನು ಮಾಡಬೇಕಾಗ್ತದೆ, ಕೊಡಬೇಕಾಗ್ತದೆ. ನೆಕ್ಸ್ಟ್ ಮಾರ್ಕೆಟ್ ಸ್ಟ್ಯಾಂಡಿಂಗ್, ಮಾರುಕಟ್ಟೆ ಬೆಲೆ. ಸೊ ಬಿಸ್ನೆಸ್ ಏನು ಮಾಡ್ತದೆ, ಟು ಫೈಂಡ್ ಔಟ್ ದ ಮಾರ್ಕೆಟ್ ಸ್ಟ್ಯಾಂಡ್ ಇನ್ ದ ಮಾರ್ಕೆಟ್ ಲೈನ್ ಆಟ್ ರೀಸನೇಬಲ್ ಪ್ರೈಸ್. ಅಂದರೆ ವ್ಯವಹಾರವು ಸರಕು ಮತ್ತು ಸೇವೆಗಳನ್ನು ಯೋಗ್ಯ ರೀತಿ ಅಥವಾ ಯೋಗ್ಯ ಬೆಲೆಯಲ್ಲಿ ಮಾರಾಟ ಮಾಡಿ ಮಾರುಕಟ್ಟೆಯಲ್ಲಿ ನೆಲೆ ಕಂಡುಕೊಳ್ಳುವುದು. ಎಸ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಿಮಗೆ ಮಾರುಕಟ್ಟೆಯಲ್ಲಿ ನೆಲೆ ಅಥವಾ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತ ಒಂದು ಉದಾಹರಣೆ ಅಂದರೆ ಪಾರ್ಲೆ ಬಿಸ್ಕಿಟ್. ಯು ಟೇಕ್ ದ ಎಕ್ಸಾಂಪಲ್ ಪಾರ್ಲೆ ಬಿಸ್ಕಿಟ್. ಎಸ್, ಇಟ್ ಈಸ್ ಅ ವೆರಿ 50 years ಬ್ಯಾಕ್ ಪ್ರೊಡಕ್ಷನ್ಸ್. ಇದು 45-50 ವರ್ಷದಿಂದ ಏನಾಗ್ತದೆ, ನಮ್ಮ ಮಾರ್ಕೆಟದಲ್ಲಿ ಸೇಲ್ ಆಗ್ತದೆ. ಅಂದರೆ ಇವು ಮಾರ್ಕೆಟದ ನೆಲೆಯನ್ನು ಕಂಡುಹಿಡಿದ ಪಾರ್ಲೆ ಪ್ರಾಡಕ್ಟ್. ಅದೇ ರೀತಿ ದಟ್ ಈಸ್ ಕಾಲ್ಡ್ ಮಾರ್ಕೆಟ್ ಸ್ಟ್ಯಾಂಡಿಂಗ್. ಇನೋವೇಷನ್ಸ್, ಆವಿಷ್ಕಾರ. ಅಂದರೆ ಬಿಸ್ನೆಸ್ ಥರ್ಡ್ ಆಬ್ಜೆಕ್ಟಿವ್ಸ್ ಟು ಫೈಂಡ್ ಔಟ್ ದ ಇನೋವೇಷನ್ಸ್ ಡೇ ಟು ಡೇ ಟು ಪ್ರೊವೈಡ್ ದ ರೀಸನೇಬಲ್ ಪ್ರೈಸ್ ಟು ದ ಕಸ್ಟಮರ್ಸ್. ಗ್ರಾಹಕರಿಗೆ ಏನು ಹೊಸ ಹೊಸ ರೀತಿಯ ಸರಕುಗಳನ್ನು ಉತ್ಪಾದನೆ ಮಾಡಿ ಯೋಗ್ಯವಾದ ಬೆಲೆಗೆ ಏನು ಮಾಡೋದು, ಒದಗಿಸುವುದು. ಇದು ಮೂರನೆಯ ಉದ್ದೇಶವಾಗಿದೆ. ಇನೋವೇಷನ್ ಏನಾದರೂ ಹೊಸ ಹೊಸಗಳನ್ನು ಕಂಡುಹಿಡಿಯುವುದು, ಜನರ ಬೇಡಿಕೆಗಳ ತಕ್ಕಂತೆ ಏನು ಮಾಡೋದಕ್ಕಾಗ್ತದೆ, ಸರಕುಗಳನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಅಕಾರ್ಡಿಂಗ್ ಟು ಡಿಮಾಂಡ್ಸ್ ಆಫ್ ದ ಕಸ್ಟಮರ್ಸ್, ವಾಟ್ ಈಸ್ ದ ನೀಡ್ ಟು ದ ಕಸ್ಟಮರ್ಸ್. ಸೊ produce the goods according to the customers' demands, customers' price demands. ಅಂದರೆ ಕ್ವಾಲಿಟಿ ಹೆಚ್ಚು ಮಾಡೋದು, ಹೊಸ ಏನು ಮಾಡಬೇಕಾಗ್ತದೆ, ಆವಿಷ್ಕಾರಗಳನ್ನು ನಾವು ಮಾರಾಟ ಮಾಡಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ಫೋರ್ತ್ ಒನ್, ಇಂಪ್ರೂವಿಂಗ್ ಮ್ಯಾನೇಜರ್ ಪರ್ಫಾರ್ಮೆನ್ಸ್, ವ್ಯವಸ್ಥಾಪನ ಕಾರ್ಯಕ್ಷಮತೆ ಅಭಿವೃದ್ಧಿ. ಸೊ ನಾಲ್ಕನೇ ಉದ್ದೇಶ ಏನಂದ್ರೆ, in business, the business also improving the managers' performance. Means they give the importance of managers, those who are working in the business, they taking the care of the peoples and development of the peoples. This is the fourth objectives of the business. And fifth one, improving workers' performance, ಕಾರ್ಮಿಕರ ಕಾರ್ಯಕ್ಷಮತೆ ಅಭಿವೃದ್ಧಿ. So in business what happen, they also give the importance to the laborers, those who are working the bottom level. Also the business concentration to those people who are working in the business and development of the people. ಕಾರ್ಮಿಕರಿಗೆ ಏನು ಮಾಡಬೇಕು, ಅವರ ಕಾರ್ಯಕ್ಷಮತೆ ಅಭಿವೃದ್ಧಿ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗ್ತದೆ ಮತ್ತು ಅವರ ಅಭಿವೃದ್ಧಿಯನ್ನು ಮಾಡಬೇಕಾಗ್ತದೆ. ಉದಾಹರಣೆ, ಅವರಿಗೆ ಕಾರ್ಮಿಕರ ಮಕ್ಕಳಿಗೆ ಏನು ಮಾಡೋದು, ಸ್ಕೂಲ್ಗಳನ್ನು ಪ್ರೊವೈಡ್ ಮಾಡೋದು, ವಾಹನಗಳನ್ನು ಪ್ರೊವೈಡ್ ಮಾಡೋದು, ಅವರಿಗೆ ಕ್ವಾರ್ಟರ್ಸ್ ವ್ಯವಸ್ಥೆ ಮಾಡೋದು. ಇವೆಲ್ಲ ಏನಾಗ್ತದೆ, ಇಂಪ್ರೂವ್ಮೆಂಟ್ ಆಫ್ ಲೇಬರ್ಸ್ ಅಂತ ಮಾಡ್ತಾರೆ, ಕಾರ್ಮಿಕ ಅಂತ ಮಾಡ್ತಾರೆ. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್. Today's objectives of the business. So today we have completed the first unit, business and trade commerce, vyavhara business, second characteristics of business, and third one objectives of business. Yes, vyavhara ಅಂದರೆ ವ್ಯವಹಾರದ ಗುಣಲಕ್ಷಣಗಳು ಯಾವುವು, ವ್ಯವಹಾರದ ಉದ್ದೇಶಗಳನ್ನು ಯಾವುವು ಇವತ್ತು ನಾವು ತಿಳಿಸ್ಕೊಂಡಿದ್ದೀವಿ. ನೀವೇನು ಮಾಡಬೇಕು, ಇವನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿ ಮನೆಯಲ್ಲಿ ಸ್ವಲ್ಪ ಬರೆದಿರಬೇಕು. ಅವಾಗ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಾಗ್ತದೆ. ಸೊ ಟುಡೇ ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಮುಗಿಸ್ತೀವಿ. ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತದೆ, ಮುಂದಿನ ವ್ಯವಹಾರದ ಉದ್ದೇಶಗಳಾದ ನಂತರ ಡಿಫ್ರೆನ್ಸ್, ವ್ಯತ್ಯಾಸಗಳು ಏನು ಮಾಡ್ತಾರೆ, ಕೈಗಾರಿಕೆ ಅಂದರೆ ಏನು, ಎಸ್ ಮತ್ತು ಟ್ರೇಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿ. ನಮಸ್ಕಾರ.